ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2022ರಲ್ಲಿ ಬಿಡುಗಡೆಯಾಗಿದ್ದ 181 ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ರವಿ ಒಬ್ಬ ಡೈರೆಕ್ಟರ್. ರವಿ ತನ್ನ ಮುಂದಿನ ಚಿತ್ರಕ್ಕೆ ಕತೆ ಬರೆಯೋದಕ್ಕೆ ಅಂತ ತನ್ನ ಹೆಂಡತಿಯನ್ನ ಕರೆದುಕೊಂಡು ಒಂದು ರೆಸಾರ್ಟ್ಗೆ ಹೋಗ್ತಾನೆ. ಆದ್ರೆ ಆ ರೆಸಾರ್ಟ್ಗೆ ಹೋಗೋದಕ್ಕೂ ಮುಂಚೆ ಆ ರೆಸಾರ್ಟ್ ನಲ್ಲಿ ಈ ಹಿಂದೆ ಏನಾಗಿತ್ತು ಅಂತ ರವಿಗೆ ಗೊತ್ತಿರೋದಿಲ್ಲ. ಅಲ್ಲಿಗೆ ಹೋದ ನಂತರ ರವಿ ಹಾಗೂ ಅವನ ಹೆಂಡತಿಯ ಜೊತೆ ತುಂಬಾನೇ ಹಾರರ್ ಇನ್ಸಿಡೆಂಟ್ ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಜೊತೆಗೆ ಇವರಿಬ್ಬರು ಅಲ್ಲಿದ್ದಾಗ ಆ ರೆಸಾರ್ಟ್ಗೆ ಬರುತ್ತಿದ್ದ ಹುಡುಗರು ಮಾತ್ರನೇ ತುಂಬಾನೇ ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ರವಿ ಹಾಗೂ ಅವನ ಹೆಂಡತಿ ಹೋಗಿರುವ ಆ ರೆಸಾರ್ಟ್ ನ ನಿಗೂಢವಾದ ಮಿಸ್ಟರಿ ಏನು? ಅಲ್ಲಿರುವ ಪ್ರೇತಾತ್ಮ ಯಾರದ್ದು? ಇವರಿಬ್ಬರು ಆ ರೆಸಾರ್ಟ್ ನಿಂದ ಬದುಕಿ ವಾಪಸ್ ಬರೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ಸೆ ಮಾಡಿರದ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಒಂದು ಹಳೆಯ ಹಾಗೂ ಪಾಳು ಬಿದ್ದಿರುವ ಬಂಗಲೆಯನ್ನ ನೋಡ್ತೀವಿ. ಮಧ್ಯರಾತ್ರಿ ಆ ಬಂಗಲೆ ಒಳಗಡೆ ಪ್ರಿಯಾ ಎಂಬ ಒಬ್ಬಳು ಹುಡುಗಿ ಕತೆ ಬರೆಯುತ್ತಾ ಕೂತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಅಸಲಿಗೆ ಈ ಪ್ರಿಯಾ ಒಬ್ಬಳು ಲೇಖಕಿಯಾಗಿರ್ತಾಳೆ. ತನ್ನ ಮುಂದಿನ ಹಾರರ್ ಕಥೆಯನ್ನ ಬರೆಯೋದಕ್ಕೆ ಅಂತ ಸುತ್ತಮುತ್ತಲಿನ ಜನಗಳು ಹಾಂಟೆಡ್ ಹೌಸ್ ಅಂತ ಹೇಳ್ತಿದ್ದ ಈ ಜಾಗಕ್ಕೆ ಬಂದಿರ್ತಾಳೆ. ಯಾಕಂದ್ರೆ ಹಾಂಟೆಡ್ ಹೌಸ್ ನಲ್ಲಿ ಈ ರೀತಿಯ ಹಾರರ್ ಕಥೆಗಳನ್ನ ಬರೆಯೋದಕ್ಕೆ ಇನ್ನಷ್ಟು ಥ್ರಿಲ್ ಇರುತ್ತೆ ಅಂತ ಬಂದಿರ್ತಾಳೆ. ಹೀಗೆ ಪ್ರಿಯಾ ಕತೆ ಬರೆಯುತ್ತಾ ರಾತ್ರಿ 12 ಗಂಟೆ ಆದ್ರೂ ಮನೆಗೆ ಹೋಗೇ ಇರೋದಿಲ್ಲ. ಇಷ್ಟೊತ್ತಾದ್ರೂ ತನ್ನ ಮಗಳು ಮನೆಗೆ ವಾಪಸ್ ಬರ್ಲಿಲ್ವಲ್ಲ ಅಂತ ಪ್ರಿಯಾಳ ತಾಯಿ ಕಾಲ್ ಮಾಡಿ ಕರೀತಾಳೆ. ಅದಕ್ಕೆ ಪ್ರಿಯಾ, ಅಮ್ಮ ನೀನೇನೋ ಹೆದರಿಕೊಳ್ಬೇಡ, ಕತೆ ಇನ್ನೇನೋ ಮುಗಿತಾ ಬಂತು, ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬರ್ತೀನಿ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಅದೇ ಸಮಯಕ್ಕೆ ಆ ಬಂಗಲೆ ಒಳಗಡೆ ಇದ್ದ ಒಂದು ರೂಮ್ ನಲ್ಲಿ ಯಾರೋ ಓಡಾಡ್ತಿರುವ ರೀತಿ ವಿಚಿತ್ರವಾದ ಶಬ್ದ ಬರುತ್ತೆ. ಪ್ರಿಯಾ ಹೆದರಿಕೊಳ್ಳುತ್ತಲೇ ತನ್ನ ಬಳಿ ಇದ್ದ ಕ್ಯಾಂಡಲ್ ಅನ್ನ ತೆಗೆದುಕೊಂಡು ಆ ರೂಮ್ ನ ಒಳಗಡೆ ಹೋಗ್ತಾಳೆ. ಇದ್ದಕ್ಕಿದ್ದ ಹಾಗೆ ಆಕೆಯ ಮುಂದೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಉದ್ದವಾದ ಕೂದಲುಗಳನ್ನ ಬಿಟ್ಕೊಂಡು ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿದ್ದ ಆ ವ್ಯಕ್ತಿ ನಗುತ್ತಾ ಹೀಗೆ ಹೇಳ್ತಾನೆ, ನಿನ್ಗೆಷ್ಟು ಧೈರ್ಯ ಇದ್ರೆ ನನ್ನ ಬಂಗಲೆ ಒಳಗಡೆನೆ ಬರ್ತೀಯಾ? ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಪ್ರಿಯಾ ನೋಡಿದ್ರೆ ಅವನ ಮಾತಿಗೆ ನಗುತ್ತಾ ಅವನ ಜೊತೆ ಒಂದು ಸೆಲ್ಫಿ ಕ್ಲಿಕ್ ಮಾಡಿಕೊಳ್ತಾಳೆ. ನಂತರ ನೀನು ಪ್ರೇತಾತ್ಮನ ಅಂತ ನಗೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಅಲ್ಲಿಗೆ ಬಂದಿರುವ ಆ ವ್ಯಕ್ತಿ ಯಾವುದೋ ಭೂತಾನೋ ಪ್ರೇತಾತ್ಮನೋ ಅಲ್ಲ, ಬದಲಿಗೆ ಆತ ಒಬ್ಬ ಕಳ್ಳ. ಪ್ರಿಯಾಳನ್ನ ಹೆದರಿಸಿ ಆಕೆ ಬಳಿ ಇರುವ ಲ್ಯಾಪ್ಟಾಪ್ ಅನ್ನ ಹಾಗೂ ಮೊಬೈಲ್ ಅನ್ನ ಕದಿಯಬೇಕು ಅಂತ ಬಂದಿರ್ತಾನೆ. ಪ್ರಿಯಾ ತನ್ನನ್ನ ನೋಡಿ ಹೆದರಿಕೊಳ್ಳದೆ ಇರೋದನ್ನ ನೋಡಿದ ಆ ಕಳ್ಳನಿಗೆ ಆಶ್ಚರ್ಯ ಆಗುತ್ತೆ. ಮೇಡಮ್, ನಾನು ಪ್ರೇತಾತ್ಮ ಅಲ್ಲ, ನಾನೊಬ್ಬ ಕಳ್ಳ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಯಾಕಂದ್ರೆ ನಾನೇ ಒಬ್ಬಳು ಪ್ರೇತಾತ್ಮ, ಅದಕ್ಕೇನೆ ಕಂಡುಹಿಡಿದೆ ಅಂತ ಹೇಳ್ತಿದ್ದ ಹಾಗೆ ಪ್ರಿಯಾಳ ಮುಖ ತುಂಬಾನೇ ಭಯಾನಕವಾಗಿ ಚೇಂಜ್ ಆಗಿ ಬಿಡುತ್ತೆ. ನಂತರ ಇದ್ದಕ್ಕಿದ್ದ ಹಾಗೆ ಪ್ರಿಯಾಳ ಪ್ರೇತಾತ್ಮ ಆ ಕಳ್ಳನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡುತ್ತೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ನೋಡಿದ್ರೆ ಇಷ್ಟೊತ್ತು ನಡೆದದ್ದೆಲ್ಲ ಒಂದು ಕತೆ ಹಾಗೂ ಇದನ್ನ ಹೇಳಿದ್ದು ಚಿತ್ರದ ಹೀರೋ ಆಗಿರುವ ಡೈರೆಕ್ಟರ್ ರವಿ ಅಂತ ಗೊತ್ತಾಗುತ್ತೆ. ಈ ರವಿ ಹೇಳಿದ ಕಥೆಯನ್ನ ಕೇಳಿದ ಪ್ರೊಡ್ಯೂಸರ್ಗೆ ಇಂಪ್ರೆಸ್ ಆಗುತ್ತೆ. ಆದ್ರೆ ಆತ ಏನ್ ಹೇಳ್ತಾನೆ ಅಂದ್ರೆ, ರವಿ ನೀನು ಹೇಳ್ತಿರುವ ಕಥೆನೋ ನನಗೆ ತುಂಬಾನೇ ಇಷ್ಟ ಆಗ್ತಿದೆ, ಆದ್ರೆ ಬರೀ ಹಾರರ್ ಸ್ಟೋರಿ ಅಂದ್ರೆ ಈ ಕಾಲದಲ್ಲಿ ಯಾರು ಕೂಡ ನೋಡೋದಿಲ್ಲ. ನೀನು ಮೂವಿಯಲ್ಲಿ ಸ್ವಲ್ಪ ಗ್ಲಾಮರ್ ಅಂದ್ರೆ ಐಟಮ್ ಸಾಂಗ್ ಅನ್ನ ಆಡ್ ಮಾಡು. ಅದಕ್ಕೆ ರವಿ ಹೇಳ್ತಾನೆ, ಸರ್ ಇದೊಂದು ಹಾರರ್ ಸ್ಟೋರಿ, ಇದಕ್ಕೆ ಯಾಕೆ ಐಟಮ್ ಸಾಂಗ್ ಬೇಕು? ಈ ಹಿಂದೆ ಕೂಡ ನಾನು ಡೈರೆಕ್ಷನ್ ಮಾಡಿರುವ ಮೂವಿಗಳು ಕೇವಲ ಕಂಟೆಂಟ್ ನಿಂದನೇ ಗೆದ್ದಿವೆ. ಅದಕ್ಕೆ ಪ್ರೊಡ್ಯೂಸರ್ ಹೇಳ್ತಾನೆ, ಸರಿ ನೀನೊಂದು ಕೆಲಸ ಮಾಡು, ಪೂರ್ತಿ ಕಥೆಯನ್ನ ಡೆವಲಪ್ ಮಾಡ್ಕೊಂಡು ಬಾ, ಕತೆ ಇಷ್ಟ ಆದ್ರೆ ಖಂಡಿತ ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ರವಿ ತನ್ನ ಆಫೀಸ್ಗೆ ಬಂದು ಕತೆ ಬರೆಯೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಈ ರವಿಯ ಹೆಂಡತಿ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಕತೆ ಬರೆಯುವ ಇಂಟ್ರೆಸ್ಟ್ ನಲ್ಲಿದ್ದ ರವಿ ತನ್ನ ಹೆಂಡತಿಯ ಫೋನ್ ಅನ್ನೇ ಪಿಕ್ ಮಾಡೋದಿಲ್ಲ. ಅದೇ ಸಮಯಕ್ಕೆ ರವಿಯ ಕ್ಯಾಬಿನ್ಗೆ ಬಂದ ಒಬ್ಬಳು ಹುಡುಗಿ ನನಗೆ ಮೂವಿಯಲ್ಲಿ ಚಾನ್ಸ್ ಕೊಡಿ ಅಂತ ಅವನ ಕಾಲನ್ನ ಹಿಡಿದುಕೊಂಡು ರಿಕ್ವೆಸ್ಟ್ ಮಾಡ್ತಿರ್ತಾಳೆ. ಆ ಹುಡುಗಿ ರವಿಯ ಕಾಲನ್ನ ಹಿಡಿದುಕೊಂಡು ರಿಕ್ವೆಸ್ಟ್ ಮಾಡ್ತಿರುವ ಅದೇ ಸಮಯಕ್ಕೆ ಇವನ ಹೆಂಡತಿ ರಿಯಾ ಬಂದು ಬಿಡ್ತಾಳೆ. ಆ ಹುಡುಗಿ ಕೆಳಗಡೆ ಕೂತಿರೋದನ್ನ ನೋಡಿದ ರಿಯಾ ತಪ್ಪು ತಿಳಿದುಕೊಳ್ತಾಳೆ. ಕ್ಯಾಬಿನ್ ನಲ್ಲಿ ಯಾರು ಇಲ್ಲದಿದ್ದಾಗ ಇವರಿಬ್ಬರು ಏನ್ ಮಾಡ್ತಿದ್ದಾರೆ? ಮೋಸ್ಟ್ಲಿ ನನ್ನ ಗಂಡ ಹಾಗೂ ಆ ಹುಡುಗಿ ಅಫೇರ್ ನಲ್ಲಿರ್ಬೋದು ಅಂತ ಅಂದುಕೊಳ್ತಾಳೆ. ರವಿ ಆಕ್ಚುಲ್ ಆಗಿ ಏನ್ ನಡೀತಿದೆ ಅಂತ ಹೇಳೋದಕ್ಕೂ ಮುಂಚೆನೆ ರಿಯಾ ತುಂಬಾನೇ ಕೋಪದಿಂದ ಅಲ್ಲಿಂದ ಮನೆಗೆ ವಾಪಸ್ ಹೋಗಿ ಬಿಡ್ತಾಳೆ. ತಕ್ಷಣವೇ ರವಿ ಕೂಡ ಮನೆಗೆ ಹೋಗಿ ನಿಜವಾಗಿಯೂ ಅಲ್ಲಿ ಏನ್ ನಡೀತಿತ್ತು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ರಿಯಾ ಮಾತ್ರ ಇವನ ಒಂದೇ ಒಂದು ಮಾತನ್ನ ಕೂಡ ಕಿವಿಯ ಮೇಲೆ ಹಾಕಿಕೊಳ್ಳೋದಿಲ್ಲ. ಅದೇ ಬೇಜಾರಲ್ಲಿ ರವಿ ಬೇರೆ ಎಲ್ಲಾದ್ರೂ ಹೋಗಿ ತಾನು ಬರೀತಿರುವ ಕಥೆಯನ್ನ ಕಂಪ್ಲೀಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ. ಈತ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಳ್ತಿರೋದನ್ನ ನೋಡಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ರಿಯಾ ಕೇಳ್ತಾಳೆ. ರವಿ ತನ್ನ ಮುಂದಿನ ಮೂವಿಗೆ ಕತೆ ಬರಿಬೇಕು ಅಂತ ಹೇಳ್ತಾನೆ. ಆದ್ರೆ ಆಕೆ ನೋಡಿದ್ರೆ ಮತ್ತೆ ತಪ್ಪು ತಿಳಿದುಕೊಳ್ತಾಳೆ. ಮೋಸ್ಟ್ಲಿ ತನ್ನ ಗಂಡ ಆ ಹುಡುಗಿ ಜೊತೆ ಎಲ್ಲೋ ಟ್ರಿಪ್ ಹೋಗ್ತಿರ್ಬೋದು ಅಂತ ಅಂದುಕೊಂಡು ನಾನು
ಕೂಡ ನಿನ್ನ ಜೊತೆನೆ ಬರ್ತೀನಿ ಅಂತ ಹಠ ಮಾಡ್ತಾಳೆ. ರವಿಗೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಪಿಕೊಳ್ತಾನೆ. ಈಗ ರವಿ ಬಳಿ ಜಾಸ್ತಿ ಬಜೆಟ್ ಇಲ್ಲದ ಕಾರಣ ಈ ರಿಯಾಳ ತಮ್ಮ ಪಪ್ಪುನ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸ್ನೇಹಿತರೆ, ಈ ರಿಯಾಳ ತಮ್ಮ ಪಪ್ಪು ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಒಂದು ರೆಸಾರ್ಟ್ ಅನ್ನ ರನ್ ಮಾಡ್ತಿರ್ತಾನೆ. ಕಾಲ್ ಮಾಡಿ ಕೇಳಿದಾಗ ರೆಸಾರ್ಟ್ ಖಾಲಿನೇ ಇದೆ, ನೀವು ಬರ್ಬೋದು ಅಂತ ಪಪ್ಪು ಹೇಳ್ತಾನೆ. ಸರಿ ಅಂತ ರವಿ ಹಾಗೂ ರಿಯಾ ಮರುದಿನವೇ ಪಪ್ಪುನ ರೆಸಾರ್ಟ್ಗೆ ಹೋಗ್ತಾರೆ. ಇವರಿಬ್ಬರು ಅಲ್ಲಿಗೆ ರೀಚ್ ಆದಾಗ ಆ ರೆಸಾರ್ಟ್ ನಲ್ಲಿ ಇವರಿಬ್ಬರನ್ನ ಬಿಟ್ರೆ ಬೇರೆ ಯಾರು ಕೂಡ ಸ್ಟೇ ಆಗಿರೋದಿಲ್ಲ. ಪಪ್ಪು ಇವರಿಬ್ಬರಿಗೆ ರೆಸಾರ್ಟ್ ನ ಬೀಗವನ್ನ ಕೊಟ್ಟು ಏನಾದ್ರೂ ಇದ್ರೆ ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ರವಿ ಕೂಡ ತನ್ನ ಮೂವಿಗೆ ಕತೆ ಬರೆಯೋದಕ್ಕೆ ರೆಸಾರ್ಟ್ ನಲ್ಲಿ ಯಾರು ಕೂಡ ಇಲ್ಲದ ಕಾರಣ ಒಳ್ಳೆ ಪ್ರೈವಸಿ ಸಿಕ್ತು ಅಂತ ಖುಷಿ ಪಡ್ತಾನೆ. ಇಬ್ಬರು ತಮ್ಮ ಲಗೇಜ್ ಗಳನ್ನ ತೆಗೆದುಕೊಂಡು ರೆಸಾರ್ಟ್ ನ ಮೇಲಿನ ರೂಮ್ಗೆ ಹೋಗ್ತಾರೆ. ಇವರಿಬ್ಬರು ಮೇಲ್ಗಡೆ ಹೋಗ್ತಿರುವಾಗ ಶಾಕಿಂಗ್ಲಿ ಒಂದು ಕಪ್ಪು ಬಣ್ಣದ ಹಾಗೂ ಭಯಾನಕವಾಗಿರುವ ಹುಡುಗಿಯ ಆಕೃತಿ ನಿಂತಿರೋದನ್ನ ನೋಡ್ತೀವಿ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಸೆಕ್ಯೂರಿಟಿ ಇವರಿಬ್ಬರಿಗೆ ಏನಾದ್ರೂ ಬೇಕಾ ಅಂತ ವಿಚಾರಿಸಿಕೊಳ್ತಾನೆ. ಸ್ನೇಹಿತರೆ, ಈ ರೆಸಾರ್ಟ್ ನಲ್ಲಿ ಕೆಲಸ ಮಾಡ್ತಿದ್ದ ಈ ಸೆಕ್ಯೂರಿಟಿ 24x7 ಯಾವಾಗ್ಲೂ ಕುಡಿದ ನಶೆಯಲ್ಲೇ ಇರ್ತಾನೆ. ನಂತರದ ಸೀನ್ ನಲ್ಲಿ ಆ ದಿನ ರಾತ್ರಿ ರವಿ ಹಾಗೂ ರಿಯಾ ಬಾಲ್ಕನಿಯಲ್ಲಿ ಕೂತು ತಾವು ತಂದಿದ್ದ ಡ್ರಿಂಕ್ಸ್ ಅನ್ನ ಕುಡಿತಾ ಚಿಲ್ ಮಾಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಮಲಗಿಕೊಳ್ಳೋದಕ್ಕೆ ಅಂತ ರೂಮ್ಗೆ ಹೋದಾಗ ರಿಯಾ ರವಿಯ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಕುಡಿದು ನಶೆಯಲ್ಲಿದ್ದ ರವಿ ರಿಯಾಳನ್ನ ದೂರಕ್ಕೆ ತಳ್ಳಿ ಬಿಡ್ತಾನೆ. ಇದರಿಂದಾಗಿ ರಿಯಾಗೆ ತುಂಬಾನೇ ಬೇಜಾರಾಗುತ್ತೆ. ಸ್ವಲ್ಪ ಸಮಯದ ನಂತರ ರಿಯಾ ಸ್ನಾನ ಮಾಡೋದಕ್ಕೆ ಅಂತ ವಾಶ್ರೂಮ್ಗೆ ಹೋಗಿದ್ದಾಗ ರೂಮ್ ನಲ್ಲಿದ್ದ ಫೋನ್ ಪದೇ ಪದೇ ರಿಂಗ್ ಆಗ್ತಿರುತ್ತೆ. ರವಿ ಫುಲ್ ಟೈಟ್ ಆಗಿ ಮಲಗಿಕೊಂಡಿದ್ದ ಕಾರಣ ಅವನಿಗೆ ಎಷ್ಟೇ ಹೇಳಿದ್ರು ಕೂಡ ಹೋಗಿ ಫೋನ್ ಅನ್ನ ಪಿಕ್ಕೆ ಮಾಡೋದಿಲ್ಲ. ಇಷ್ಟೊತ್ತಲ್ಲಿ ಅದು ಕೂಡ ಪದೇ ಪದೇ ಯಾರೋ ಫೋನ್ ಮಾಡ್ತಿರ್ಬೋದು ಅಂತ ರಿಯಾನೆ ಹೋಗಿ ಫೋನ್ ಅನ್ನ ಪಿಕ್ ಮಾಡ್ತಾಳೆ. ಆದ್ರೆ ಫೋನ್ ಮಾಡಿದ್ದ ವ್ಯಕ್ತಿ ಆ ಕಡೆಯಿಂದ ಏನನ್ನೋ ಮಾತಾಡೋದೇ ಇಲ್ಲ. ರಿಯಾಗೆ ವಿಚಿತ್ರ ಅನ್ಸಿ ಆ ಫೋನ್ ಅನ್ನ ಇಟ್ಟು ವಾಪಸ್ ಹೋಗ್ತಿರುವಾಗ ಶಾಕಿಂಗ್ಲಿ ಆ ಕಪ್ಪು ಬಣ್ಣದ ಹುಡುಗಿಯ ಆಕೃತಿ ಆಕೆಯನ್ನ ಫಾಲೋ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಅದೇ ಸಮಯಕ್ಕೆ ಇವರ ಕಾರನ್ನ ಯಾರೋ ಸ್ಟಾರ್ಟ್ ಮಾಡಿದ ಶಬ್ದ ಆಗುತ್ತೆ. ತಕ್ಷಣವೇ ರಿಯಾ ಹೊರಗಡೆ ಬಂದು ನೋಡಿದ್ರೆ ನಿಜವಾಗಿಯೂ ಇವರ ಕಾರನ್ನ ಯಾರೋ ಡ್ರೈವ್ ಮಾಡ್ತಿರ್ತಾರೆ. ತಕ್ಷಣವೇ ಓಡಿ ಬಂದು ರವಿಯನ್ನ ಎಬ್ಬಿಸಿ ನಮ್ಮ ಕಾರನ್ನ ಯಾರೋ ಕಳ್ಳತನ ಮಾಡ್ತಿದ್ದಾರೆ ಅಂತ ಕರೆದುಕೊಂಡು ಹೋಗ್ತಾಳೆ. ಮೋಸ್ಟ್ಲಿ ಕುಡಿದ ನಶೆಯಲ್ಲಿ ರೆಸಾರ್ಟ್ ನ ಸೆಕ್ಯೂರಿಟಿನೇ ಕಾರನ್ನ ಸ್ಟಾರ್ಟ್ ಮಾಡಿರ್ಬೇಕು ಅಂತ ಅಂದುಕೊಂಡು ಇಬ್ಬರು ಹತ್ತಿರ ಹೋಗ್ತಾರೆ. ಇಬ್ಬರು ಹೆದರಿಕೊಳ್ಳುತ್ತಲೇ ಹತ್ತಿರ ಹೋಗಿ ಯಾರು ಯಾರು ಅಂತ ಕೇಳ್ತಾರೆ. ಆದ್ರೆ ಶಾಕಿಂಗ್ಲಿ ಡ್ರೈವರ್ ಸೀಟ್ ನಲ್ಲಿ ಯಾರು ಕೂಡ ಕಾಣಿಸೋದೇ ಇಲ್ಲ. ರವಿ ಇನ್ನಷ್ಟು ಹತ್ತಿರ ಹೋಗಿ ನೋಡ್ಬೇಕು ಅನ್ನೋಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಕಾರು ಸಡನ್ ಆಗಿ ರವಿಗೆ ಗುದ್ದಿ ಬಿಡುತ್ತೆ. ಮತ್ತಷ್ಟು ಹೆದರಿಕೊಂಡ ರಿಯಾ ಹಾಗೂ ರವಿ ನಿಧಾನಕ್ಕೆ ಕಾರ್ನ ಬಳಿಗೆ ಹೋಗಿ ನೋಡಿದ್ರೆ ಒಳಗಡೆ ಯಾರು ಕೂಡ ಕಾಣಿಸೋದೇ ಇಲ್ಲ. ಇಬ್ಬರಿಗೂ ಇಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ರವಿ ಮತ್ತೆ ತಮ್ಮ ಕಾರನ್ನ ಪಾರ್ಕಿಂಗ್ ಸ್ಲಾಟ್ಗೆ ಹಾಕ್ಬೇಕು ಅಂತ ತೆಗೆದುಕೊಂಡು ಹೋಗ್ತಿದ್ದಾಗ ಶಾಕಿಂಗ್ಲಿ ರಿಯಾಳ ಹಿಂದೆ ನಿಂತಿರುವ ಮತ್ತದೇ ಭಯಾನಕವಾದ ಹುಡುಗಿಯ ಆಕೃತಿಯನ್ನ ನೋಡ್ತೀವಿ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಇಬ್ಬರಿಗೆ ಎಚ್ಚರವಾದಾಗ ಹೊರಗಡೆ ಬಂದು ನೋಡಿದ್ರೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್. ಹಿಂದಿನ ದಿನ ರಾತ್ರಿ ರವಿ ಯಾವ ಜಾಗದಲ್ಲಿ ಕಾರನ್ನ ಪಾರ್ಕ್ ಮಾಡಿದ್ನೋ ಶಾಕಿಂಗ್ಲಿ ಆ ಜಾಗದಿಂದ ಕಾರು ಬೇರೆ ಕಡೆ ಹೋಗಿ ನಿಂತಿರುತ್ತೆ. ಕಾರಿನ ಕೀ ನಮ್ಮ ಬಳಿನೇ ಇದೆ. ಆದರೂ ಕೂಡ ಕಾರ್ ಬೇರೆ ಕಡೆಗೆ ಹೇಗೆ ಹೋಯ್ತು ಅಂತ ಇಬ್ಬರಿಗೂ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ಬಾಲ್ಕನಿಯಲ್ಲಿ ಇಬ್ಬರು ಕುಡಿದು ಇಟ್ಟಿದ್ದ ಡ್ರಿಂಕ್ಸ್ ಬಾಟಲಿಗಳನ್ನ ನೋಡಿ ರವಿಗೆ ಹೀಗನ್ಸುತ್ತೆ, ಮೋಸ್ಟ್ಲಿ ನಿನ್ನೆ ರಾತ್ರಿ ಅತಿಯಾಗಿ ಕುಡಿದ ನಶೆಯಲ್ಲಿ ನಾನೇ ಹೋಗಿ ಕಾರನ್ನ ಆ ಜಾಗದಲ್ಲಿ ಪಾರ್ಕ್ ಮಾಡಿರ್ಬಹುದು. ಆದ್ರೆ ಕುಡಿದು ಟೈಟ್ ಆಗಿದ್ದ ಕಾರಣ ಆ ವಿಷಯ ನಮ್ಗೆ ನೆನಪಿಲ್ಲ ಅನ್ಸುತ್ತೆ ಅಂತ ಅಂದುಕೊಂಡು ಸಮಾಧಾನ ಮಾಡಿಕೊಳ್ತಾರೆ. ನಂತರ ಇಬ್ಬರು ಫ್ರೆಶ್ ಅಪ್ ಆಗಿ ರವಿ ತನ್ನ ಮೂವಿಯ ಸ್ಟೋರಿ ಬರೆಯೋದಕ್ಕೆ ಕುಳಿತುಕೊಳ್ತಾನೆ. ಆಗ ಈ ರವಿ ಬರೆಯುತ್ತಿದ್ದ ಕಥೆಯ ಒಂದು ಪೇಜ್ ಹಾರುತ್ತಾ ಹೋಗಿ ರಿಯಾಳ ಕಾಲ ಬಳಿ ಬೀಳುತ್ತೆ ಹಾಗೂ ಆ ಪೇಜ್ಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ತಿಕೊಂಡು ಸುಟ್ಟು ಹೋಗುತ್ತೆ. ಆದ್ರೆ ರವಿ ತನ್ನ ಹೆಂಡತಿನೇ ತಾನು ಬರೆದಿದ್ದ ಕತೆ ಪೇಜ್ ಅನ್ನ ಸುಟ್ಟು ಹಾಕಿ ಬಿಟ್ಲು ಅಂತ ಕೋಪದಲ್ಲಿ ಆಕೆ ಕಪಾಳಕ್ಕೆ ಹೊಡೆದು ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಇಬ್ಬರು ಮಲಗಿಕೊಂಡಿದ್ದಾಗ ರವಿಗೆ ರೆಸಾರ್ಟ್ ನ ಸ್ವಿಮ್ಮಿಂಗ್ ಪೂಲ್ ನಿಂದ ಶಬ್ದ ಬರುತ್ತೆ. ಮಧ್ಯರಾತ್ರಿ ಏನದು ಶಬ್ದ ಅಂತ ಕೆಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ರಿಯಾ ಸ್ವಿಮ್ ಮಾಡ್ತಿರ್ತಾಳೆ. ಇದನ್ನ ನೋಡಿದ ರವಿಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿರೋದು ರಿಯಾ ಆದ್ರೆ ಇಷ್ಟೊತ್ತು ಬೆಡ್ರೂಮ್ ನಲ್ಲಿ ತನ್ನ ಪಕ್ಕದಲ್ಲಿ ಇದ್ದಿದ್ಯಾರು ಅಂತ ತಕ್ಷಣವೇ ಒಳಗಡೆ ಓಡಿ ಬಂದು ನೋಡ್ತಾನೆ. ನಿಧಾನಕ್ಕೆ ಹೋಗಿ ಬೆಡ್ಶೀಟ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಒಂದು ವಿಕಾರವಾದ ಹೆಣ್ಣಿನ ಪ್ರೇತಾತ್ಮ ಕಾಣಿಸಿಕೊಳ್ಳುತ್ತೆ. ಒಂದೇ ಸರಿ ಹೆದರಿಕೊಂಡ ರವಿ ಜೋರಾಗಿ ಕಿರುಚುತ್ತಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾನೆ. ತನ್ನ ಗಂಡ ಕೂಗಿಕೊಂಡಿದ್ದನ್ನ ಕೇಳಿಸಿಕೊಂಡ ರಿಯಾ ತಕ್ಷಣವೇ ಓಡಿ ಬರ್ತಾಳೆ. ರೆಸಾರ್ಟ್ ನಲ್ಲಿ ಇವರಿಬ್ಬರನ್ನ ಬಿಟ್ರೆ ಬೇರೆ ಯಾರು ಕೂಡ ಇರೋದೇ ಇಲ್ಲ. ಜೊತೆಗೆ ರೆಸಾರ್ಟ್ ನ ಸೆಕ್ಯೂರಿಟಿ ಬೇರೆ ಕುಡಿದು ಟೈಟ್ ಆಗಿ ಮಲಗಿಕೊಂಡಿದ್ದ ಕಾರಣ ರಿಯಾಗೀಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ತಕ್ಷಣವೇ ತನ್ನ ತಮ್ಮ ಪಪ್ಪುಗೆ ಕಾಲ್ ಮಾಡಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆತ ಸಮಾಧಾನ ಮಾಡ್ತಾ, ಅಕ್ಕ ನಾನೀಗ ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನೀನೇನು ಹೆದರಿಕೊಳ್ಬೇಡ, ತಕ್ಷಣ ನಾನು ನನ್ನ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅವರು ಅಲ್ಲಿಗೆ ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಆ
ಪಪ್ಪುನ ಇಬ್ಬರು ಫ್ರೆಂಡ್ಸ್ ಗಳು ರೆಸಾರ್ಟ್ ಕಡೆ ಬರ್ತಿರೋದನ್ನ ನೋಡ್ತೀವಿ. ಅವರಿಬ್ಬರು ಇನ್ನೇನು ರೆಸಾರ್ಟ್ ಗೆ ಬಂದು ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲೇ ಅವರ ಕಾರ್ ಇದ್ದಕ್ಕಿದ್ದ ಹಾಗೆ ಆಫ್ ಆಗಿಬಿಡುತ್ತೆ. ಇಬ್ಬರಲ್ಲಿ ಒಬ್ಬ ಹುಡುಗ ಕೆಳಗಡೆ ಇಳಿದು ಬೋನೆಟ್ ಓಪನ್ ಮಾಡಿ ನೋಡ್ತಿದ್ದಾಗ ಶಾಕಿಂಗ್ಲಿ ಕ್ಷಣ ಮಾತ್ರದಲ್ಲೇ ಪ್ರೇತಾತ್ಮ ಅವನನ್ನ ಎಳೆದುಕೊಂಡು ಹೊರಟು ಹೋಗುತ್ತೆ. ಇದನ್ನ ನೋಡಿ ಕಾರಿನ ಒಳಗಡೆ ಕೂತಿದ್ದ ಮತ್ತೊಬ್ಬ ಹುಡುಗನಿಗೆ ತುಂಬಾನೇ ಭಯ ಆಗುತ್ತೆ. ತನ್ನ ಫ್ರೆಂಡ್ಗೆ ಏನಾಯ್ತು ಅಂತ ನೋಡೋಷ್ಟರಲ್ಲಿ ಆ ಪ್ರೇತಾತ್ಮ ಕಾರ್ನ ಒಳಗಡೆ ಕೂತಿದ್ದ ಆ ಹುಡುಗನನ್ನ ಕೂಡ ಸಾಯಿಸಿ ಬಿಡುತ್ತೆ. ಈ ಕಡೆ ಪಪ್ಪು ತನ್ನ ಇಬ್ಬರು ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿ ರೆಸಾರ್ಟ್ಗೆ ರೀಚ್ ಆದ್ರ ಅಂತ ಕೇಳೋಣ ಅಂತ ನೋಡಿದ್ರೆ ಅವರಿಬ್ಬರ ಫೋನ್ಗಳು ಕೂಡ ನಾಟ್ ರೀಚಬಲ್ ಆಗಿರುತ್ತೆ. ತಕ್ಷಣವೇ ತನ್ನ ಅಕ್ಕ ರಿಯಾಗೆ ಕಾಲ್ ಮಾಡಿ ನನ್ನ ಇಬ್ಬರು ಫ್ರೆಂಡ್ಸ್ ಗಳು ಬಂದು ರೀಚ್ ಆದ್ರ ಅಂತ ಎನ್ಕ್ವೈರಿ ಮಾಡ್ತಾನೆ. ಮೊದಲೇ ಹೆದರಿಕೊಂಡಿದ್ದ ರಿಯಾ ಇಲ್ಲ ರೆಸಾರ್ಟ್ಗೆ ಯಾರು ಕೂಡ ಬಂದೇ ಇಲ್ಲ ಅಂತ ಹೇಳ್ತಾಳೆ. ತನ್ನ ಅಕ್ಕನ ಮಾತುಗಳನ್ನ ಕೇಳಿದ ಪಪ್ಪುಗೂ ಕೂಡ ಆಶ್ಚರ್ಯ ಅನ್ಸುತ್ತೆ. ನಂತರ ಪಪ್ಪು ತನ್ನ ಮತ್ತೊಬ್ಬ ಫ್ರೆಂಡ್ ಚಂದುನನ್ನ ರೆಸಾರ್ಟ್ಗೆ ಕಳುಹಿಸಿಕೊಡ್ತಾನೆ. ಚಂದು ಅಲ್ಲಿಗೆ ಬರೋಷ್ಟರಲ್ಲಿ ರವಿಗೆ ಪ್ರಜ್ಞೆ ಬಂದಿರುತ್ತೆ. ನಂತರ ಚಂದು ರೆಸಾರ್ಟ್ಗೆ ಬಂದು ಇಲ್ಲಿ ಭೂತ ಪ್ರೇತ ಏನೂ ಇಲ್ಲ, ನೀವೇನು ಹೆದರಿಕೊಳ್ಬೇಡಿ, ಇವತ್ತು ರಾತ್ರಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲಿದ್ದ ಒಂದು ರೂಮ್ ನ ಒಳಗಡೆ ಹೋಗಿ ಮಲಗಿಕೊಳ್ತಾನೆ. ಹೇಗೆ ಸ್ವಲ್ಪ ಸಮಯದ ನಂತರ ಆ ಚಂದುನ ರೂಮ್ ನ ಡೋರ್ ಅನ್ನ ಯಾರೋ ಬಡಿತಾರೆ. ಮೋಸ್ಟ್ಲಿ ರವಿ ಹಾಗೂ ರಿಯಾ ಬಂದಿರಬಹುದು ಅಂತ ಅಂದುಕೊಂಡು ರೂಮ್ ನ ಡೋರ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಚಂದು ಮೋಸ್ಟ್ಲಿ ತನ್ನ ಭ್ರಮೆ ಇರಬೇಕು ಅಂತ ಅಂದುಕೊಂಡು ವಾಪಸ್ ಹೋಗಿ ಮಲಗಿಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ರೂಮ್ ನ ಡೋರ್ ಅನ್ನ ಯಾರೋ ಬಡಿತಿರುವ ಶಬ್ದ ಕೇಳುತ್ತೆ. ಈಗ ಚಂದುಗೂ ಕೂಡ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಹೆದರಿಕೊಳ್ಳುತ್ತಲೇ ಹೋಗಿ ರೂಮ್ ನ ಡೋರ್ ಅನ್ನ ಓಪನ್ ಮಾಡ್ತಾನೆ. ಈ ಬಾರಿ ಕೂಡ ಅಲ್ಯಾರು ಇರೋದೇ ಇಲ್ಲ. ತಕ್ಷಣವೇ ಪಕ್ಕದಲ್ಲೇ ಇದ್ದ ರಿಯಾ ಹಾಗೂ ರವಿಯ ರೂಮ್ಗೆ ಹೋಗಿ ನೋಡಿದ್ರೆ ಅವರಿಬ್ಬರು ಮಲಗಿ ನಿದ್ದೆ ಮಾಡ್ತಿರ್ತಾರೆ. ಇವರಿಬ್ಬರು ನೋಡಿದ್ರೆ ಮಲಗಿಕೊಂಡಿದ್ದಾರೆ. ಹಾಗಾದ್ರೆ ನನ್ನ ರೂಮ್ ಡೋರ್ ಅನ್ನ ಬಡ್ದಿದ್ಯಾರು ಅಂತ ಯೋಚನೆ ಮಾಡ್ತಿರುವಾಗ ಯಾರೋ ಒಬ್ಬಳು ಹುಡುಗಿ ಅಳುತ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಮೊದಲೇ ಹೆದರಿಕೊಂಡಿದ್ದ ಚಂದುಗೆ ಈಗ ಮತ್ತಷ್ಟು ಭಯ ಆಗುತ್ತೆ. ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಹೋಗಿ ನೋಡೋಷ್ಟರಲ್ಲಿ ಪ್ರತ್ಯಕ್ಷವಾದ ಆತ್ಮ ಚಂದುನನ್ನ ಸಾಯಿಸಿ ಬಿಡುತ್ತೆ. ನಂತರ ಆ ಪ್ರೇತಾತ್ಮ ಚಂದುನ ಡೆಡ್ ಬಾಡಿಯನ್ನ ಕಾಡಿನ ಒಳಗಡೆ ಎಳೆದುಕೊಂಡು ಹೊರಟು ಹೋಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಿಯಾ ಹಾಗೂ ರವಿ ಎದ್ದು ಚಂದು ಇಲ್ಲಿ ಅಂತ ಹುಡುಕ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಆತ ರೆಸಾರ್ಟ್ ನಲ್ಲಿ ಕಾಣಿಸದೇ ಇದ್ದಾಗ ಅವನ ಫೋನ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಫೋನ್ ನಾಟ್ ರೀಚಬಲ್ ಆಗಿರುತ್ತೆ. ಈಗ ಚಂದು ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗಿರೋದನ್ನ ನೋಡಿದ ರವಿಗೆ ಅನುಮಾನ ಶುರುವಾಗುತ್ತೆ. ಆದ್ರೆ ತನ್ನ ಹೆಂಡತಿ ಹೆದರಿಕೊಳ್ತಾಳೆ ಅಂತ ಈ ವಿಷಯಗಳನ್ನ ಮುಚ್ಚಿಟ್ಟು ಆದಷ್ಟು ಬೇಗ ತನ್ನ ಸ್ಟೋರಿಯನ್ನ ಕಂಪ್ಲೀಟ್ ಮಾಡಿ ಇಲ್ಲಿಂದ ಹೊರಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆ ದಿನ ರಾತ್ರಿ ಮಲಗಿಕೊಂಡಿದ್ದಾಗ ರವಿಗೂ ಕೂಡ ಯಾರೊಬ್ಬಳು ಹುಡುಗಿ ಅಳುತ್ತಿರುವ ಶಬ್ದ ಕೇಳಿ ಎಚ್ಚರವಾಗುತ್ತೆ. ಎಚ್ಚರವಾಗಿ ನೋಡಿದ್ರೆ ಇವನ ಪಕ್ಕ ಇವನ ಹೆಂಡತಿ ಕಾಣಿಸೋದೇ ಇಲ್ಲ. ರವಿಗೆ ಶಾಕ್ ಆಗಿ ಆ ಶಬ್ದ ಬರ್ತಿರುವ ಕಡೆ ಅಂದ್ರೆ ಬಿಲ್ಡಿಂಗ್ ನ ಮಾಡಿಗೆ ಬಂದು ನೋಡಿದ್ರೆ ಇವನ ಹೆಂಡತಿ ರಿಯಾ ಗೋಡೆ ಕಡೆ ತಿರುಗಿ ವಿಚಿತ್ರವಾಗಿ ಅಳ್ತಿರ್ತಾಳೆ. ಹೆದರಿಕೊಂಡ ರವಿ ನಿಧಾನಕ್ಕೆ ಹತ್ತಿರ ಹೋಗಿ ನೋಡಿದಾಗ ರಿಯಾ ಪೊಸೆಸ್ ಆಗಿರುವ ರೀತಿ ನಮಗೆ ಕಾಣಿಸುತ್ತೆ. ರಿಯಾ ಏನಾಯ್ತು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದೆ ಅಂತ ಕೇಳ್ತಿದ್ದ ಹಾಗೆ ಆಕೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ತಕ್ಷಣವೇ ರವಿ ಆಕೆಯನ್ನ ಎತ್ತಿಕೊಂಡು ಕೆಳಗಡೆ ಬಂದು ಮುಖದ ಮೇಲೆ ನೀರು ಹಾಕ್ತಾನೆ. ಆಗ ರಿಯಾಗೆ ಎಚ್ಚರವಾಗುತ್ತೆ. ಈಗ ರೆಸಾರ್ಟ್ಗೆ ಹೋಗಿದ್ದ ಚಂದ ಕೂಡ ಯಾವುದೇ ಕಮ್ಯುನಿಕೇಶನ್ಗೆ ಸಿಗದ ಕಾರಣ ಪಪ್ಪು ತನ್ನ ಮತ್ತೊಬ್ಬ ಫ್ರೆಂಡ್ ಅನ್ನ ಕಳುಹಿಸಿರ್ತಾನೆ. ಆತ ರೆಸಾರ್ಟ್ ನ ಒಳಗಡೆ ಬರ್ತಿದ್ದ ಹಾಗೆ ಅಪ್ರೇತಾತ್ಮ ಅವನನ್ನ ಕೂಡ ಭೀಕರವಾಗಿ ಕೊಲೆ ಮಾಡಿಬಿಡುತ್ತೆ. ಈಗ ಪಪ್ಪುನ ಫ್ರೆಂಡ್ ತಮ್ಮ ಕಣ್ಣ ಮುಂದೆನೆ ಸತ್ತಿದ್ದನ್ನ ನೋಡಿದ ಇಬ್ಬರಿಗೂ ಮತ್ತಷ್ಟು ಭಯ ಆಗುತ್ತೆ. ಇನ್ಮೇಲೆ ಈ ರೆಸಾರ್ಟ್ ನಲ್ಲಿ ಇರೋದೇ ಬೇಡ ಅಂತ ತಕ್ಷಣವೇ ತಮ್ಮ ಕಾರ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ರವಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಟು ಹೋಗೋಣ, ಯಾವುದೇ ಕಾರಣಕ್ಕೂ ಈ ರೆಸಾರ್ಟ್ ನಲ್ಲಿ ಸ್ಟೇ ಆಗೋದು ಬೇಡ ಅಂತ ನಡೆದುಕೊಂಡೆ ಅಲ್ಲಿಂದ ಹೊರಡ್ತಾರೆ. ಹೀಗೆ ನಡೆಯುತ್ತಾ ರೆಸಾರ್ಟ್ ನ ಹಿಂದೆ ಬಂದಾಗ ಅವರಿಗೆ ಚಂದುನ ಡೆಡ್ ಬಾಡಿ ಸಿಗುತ್ತೆ. ಹಾಗಾದ್ರೆ ಚಂದು ರೆಸಾರ್ಟ್ ನಿಂದ ಹೋಗಿರ್ಲಿಲ್ಲ, ಅವನನ್ನ ಪ್ರೇತಾತ್ಮ ಕೊಲೆ ಮಾಡಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇಬ್ಬರಿಗೂ ಮತ್ತಷ್ಟು ಭಯ ಆಗುತ್ತೆ. ಈಗ ಮೊದಲೇ ಅಸ್ತಮಾ ಪ್ರಾಬ್ಲಮ್ ಇದ್ದ ರಿಯಾಗೆ ಚಂದುನ ಡೆಡ್ ಬಾಡಿಯನ್ನ ನೋಡಿ ಅಸ್ತಮಾ ಅಟ್ಯಾಕ್ ಆಗಿಬಿಡುತ್ತೆ. ಈಗ ರಿಯಾಳನ್ನ ಬದುಕಿಸಿಕೊಳ್ಳೋದಕ್ಕೆ ಆಕೆಗೆ ಇನ್ಹೇಲರ್ ಕೊಡ್ಲೇಬೇಕು. ಆದರೆ ಆಕೆಯ ಇನ್ಹೇಲರ್ ರೆಸಾರ್ಟ್ ನ ರೂಮ್ ನಲ್ಲೇ ಇದೆ ಅಂತ ಗೊತ್ತಾಗಿ ಬೇರೆ ದಾರಿ ಇಲ್ಲದೆ ಅದನ್ನ ತೆಗೆದುಕೊಳ್ಳೋದಕ್ಕೆ ಅಂತ ವಾಪಸ್ ಬರ್ತಾರೆ. ಇನ್ಹೇಲರ್ ಸಿಕ್ತಿದ್ದ ಹಾಗೆ ತಕ್ಷಣವೇ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಇಬ್ಬರಿಗೂ ಅಲ್ಲಿದ್ದ ನೋಟ್ ಪ್ಯಾಡ್ ನ ಮೇಲೆ ಏನೋ ಬರ್ದಿರೋದು ಕಾಣಿಸುತ್ತೆ. ಸ್ನೇಹಿತರೆ, ಈಗ ಆ ಪ್ರೇತಾತ್ಮ ತಾನು ಬದುಕಿದ್ದಾಗ ತನಗೆ ಏನಾಗಿತ್ತು ಅಂತ ಕಥೆಯನ್ನ ಬರ್ದಿರುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಕೆಲವು ದಿನಗಳ ಹಿಂದೆ ರಿಯಾಳ ತಮ್ಮ ಪಪ್ಪು ಒಬ್ಬಳ ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ತಾನೆ. ಪಪ್ಪುಗೆ ಆಕೆ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಆಸೆಯಾಗಿ ಆಕೆಯನ್ನ ತನ್ನ ರೆಸಾರ್ಟ್ ಗೆ ಕರೆದುಕೊಂಡು ಬಂದಿರ್ತಾನೆ. ಆದ್ರೆ ಆ ಹುಡುಗಿ ಮದುವೆಗೂ ಮುಂಚೆ ಇಂಟಿಮೇಟ್ ಆಗೋದು ಬೇಡ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಆ ರೆಸಾರ್ಟ್ ಗೆ ಬಂದಿದ್ದ ಒಬ್ಬ ಗೆಸ್ಟ್ ಪಪ್ಪು ಹಾಗೂ ಆ ಹುಡುಗಿಯನ್ನ ಒಟ್ಟಿಗೆ ನೋಡಿಬಿಡ್ತಾನೆ. ಶಾಕಿಂಗ್ಲಿ ಆತ ಪಪ್ಪು ಪ್ರೀತಿ ಮಾಡ್ತಿರುವ ಆ ಹುಡುಗಿಯ ರಿಲೇಟಿವ್ ಆಗಿರ್ತಾನೆ. ತಕ್ಷಣವೇ ಪಪ್ಪು ಪ್ರೀತಿ ಮಾಡ್ತಿರುವ ಆ ಹುಡುಗಿ ರೂಪಾಳ ತಾಯಿಗೆ ಕಾಲ್ ಮಾಡಿ ನಿಮ್ಮ ಮಗಳು ಒಬ್ಬ ಹುಡುಗನ
ಹುಡುಗನ ಜೊತೆ ರೆಸಾರ್ಟ್ಗೆ ಬಂದಿದ್ದಾಳೆ ಅಂತ ಹೇಳಿಬಿಡ್ತಾನೆ. ತನ್ನ ಮಗಳು ಒಬ್ಬ ಹುಡುಗನ ಜೊತೆ ಸುತ್ತಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ರೂಪಳ ತಾಯಿ ದೊಡ್ಡ ಗಲಾಟೆ ಮಾಡ್ತಾಳೆ. ನಾನು ತೋರಿಸಿದ ಹುಡುಗನನ್ನೇ ಮದ್ವೆ ಆಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಈಗ ತನ್ನ ತಾಯಿಯನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ರೂಪಾಗೆ ತನ್ನ ತಾಯಿಯ ಮಾತನ್ನ ಮೀರಿ ಮದ್ವೆ ಆಗೋದು ಇಷ್ಟ ಇರೋದಿಲ್ಲ. ಸೊ ಇದೇ ವಿಷಯವನ್ನ ಪಪ್ಪುಗೆ ಹೇಳಿ ಅರ್ಥ ಮಾಡಿಸಿ ಬ್ರೇಕಪ್ ಮಾಡಿಕೊಂಡು ಬಿಡೋಣ ಅಂತ ರೆಸಾರ್ಟ್ಗೆ ಬಂದಿರ್ತಾಳೆ. ತಾವಿಬ್ರು ಬ್ರೇಕಪ್ ಮಾಡಿಕೊಳ್ಳೋಣ ಅಂತ ಪಪ್ಪುಗೆ ಹೇಳ್ದಾಗ ಆತ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾನೆ. ಆದ್ರೆ ಕೊನೆಗೆ ರೂಪ ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ನಿನ್ನ ತಾಯಿ ತೋರಿಸಿದ ಹುಡುಗನನ್ನೇ ಮದ್ವೆ ಆಗು ಅಂತ ಹೇಳಿಬಿಡ್ತಾನೆ. ಆದ್ರೆ ಹೋಗೋದಕ್ಕೂ ಮುಂಚೆ ನಾವಿಬ್ರು ಇದೇ ಲಾಸ್ಟ್ ಟೈಮ್ ಮೀಟ್ ಆಗ್ತಿರೋದು ಅಂತ ಇಂಟಿಮೇಟ್ ಆಗಿ ಬಿಡ್ತಾರೆ. ನಂತರ ರೂಪ ರೆಡಿಯಾಗಿ ಇನ್ನೇನು ಹೊರಗಡೆ ಹೋಗ್ಬೇಕು ಅನ್ನುವಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ರೂಪಳನ್ನ ರೂಮ್ ನಿಂದ ಹೊರಗಡೆ ಹೋಗೋದಕ್ಕೆ ಬಿಡದೆ ಪಪ್ಪುನ 4 ಜನ ಫ್ರೆಂಡ್ಸ್ ಗಳು ಒಳಗಡೆ ಬರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಪಪ್ಪು ರೂಪಳ ಜೊತೆ ಇಂಟಿಮೇಟ್ ಆಗಿದ್ದನ್ನ ಆಕೆಗೆ ಗೊತ್ತಾಗದ ಹಾಗೆ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಂಡಿರ್ತಾನೆ. ಸ್ನೇಹಿತರೆ, ಈ 5 ಜನ ಫ್ರೆಂಡ್ಸ್ ಗಳ ಪ್ಲಾನ್ ಏನ್ ಗೊತ್ತಾ? 5 ಜನ ಹುಡುಗರು ಹುಡುಗಿಯರನ್ನ ಟ್ರ್ಯಾಪ್ ಮಾಡಿ ಪ್ರೀತಿ ಮಾಡುವ ನಾಟಕ ಮಾಡಿ ಅವರನ್ನ ರೆಸಾರ್ಟ್ಗೆ ಕರೆದುಕೊಂಡು ಬಂದು ಇಂಟಿಮೇಟ್ ಆಗ್ತಿರ್ತಾರೆ. ನಂತರ ತಾವು ಇಂಟಿಮೇಟ್ ಆಗಿದ್ದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಹುಡುಗಿಯರಿಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡ್ತಿರ್ತಾರೆ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದ ಈ ಪಪ್ಪು ಇಂತ ಕೆಟ್ಟ ವ್ಯಕ್ತಿ ಅಂತ ಗೊತ್ತಾಗಿ ರೂಪಾಗೆ ತುಂಬಾನೇ ಬೇಜಾರಾಗುತ್ತೆ. ಆಕೆ ಅದೇ ಕೋಪದಲ್ಲಿ ಈ ವಿಷಯವನ್ನ ಪೊಲೀಸರಿಗೆ ಹೇಳಿ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಪಪ್ಪು ರೂಪಾಗೆ ಹಿಂದಿನಿಂದ ತಲೆಗೆ ಬ್ಯಾಟ್ ನಲ್ಲಿ ಹೊಡೆದು ಆಕೆಗೆ ಪ್ರಜ್ಞೆ ತಪ್ಪಿಸಿ ಬಿಡ್ತಾನೆ. ನಂತರ ಪಪ್ಪುನ 4 ಜನ ಫ್ರೆಂಡ್ಸ್ ಗಳು ಕೂಡ ರೂಪಳ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ಹಾಗೂ ಶಾಕಿಂಗ್ಲಿ ಲಾಸ್ಟ್ ಅಲ್ಲಿ ರೆಸಾರ್ಟ್ ನ ವಾಚ್ಮ್ಯಾನ್ ಕೂಡ ರೂಪಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಅಷ್ಟರಲ್ಲೇ ತೀವ್ರವಾಗಿ ಗಾಯಗಳಾಗಿದ್ದ ಕಾರಣ ರೂಪ ಸತ್ತು ಹೋಗಿರ್ತಾಳೆ. ಡೆಡ್ ಬಾಡಿ ಯಾರಿಗೂ ಸಿಗದ ಹಾಗೆ ಡಿಸ್ಪೋಸ್ ಮಾಡಬೇಕು ಅಂತ ರೂಪಳ ಡೆಡ್ ಬಾಡಿಗೆ ಬೆಂಕಿ ಹಾಕಿ ಸುಟ್ಟು ಹಾಕಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಪಪ್ಪು ಹಾಗೂ ಅವನ ಫ್ರೆಂಡ್ಸ್ ಗಳು ಅತ್ಯಾಚಾರಿಗಳು ಹಾಗೂ ಕೊಲೆಗಾರರು ಅಂತ ಗೊತ್ತಾಗಿ ರವಿ ಹಾಗೂ ರಿಯಾಗೆ ತುಂಬಾನೇ ಕೋಪ ಬರುತ್ತೆ. ಈಗ ಇಬ್ಬರು ರೂಪಳ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸ್ನೇಹಿತರೆ, ಈಗಾಗಲೇ ರೂಪಳ ಪ್ರೇತಾತ್ಮ ಪಪ್ಪುನ 4 ಜನ ಫ್ರೆಂಡ್ಸ್ ಗಳನ್ನ ಸಾಯಿಸಿರುತ್ತೆ. ಈಗ ಉಳಿದಿರೋದು ಪಪ್ಪು ಹಾಗೂ ಆ ರೆಸಾರ್ಟ್ ನ ವಾಚ್ಮ್ಯಾನ್ ಮಾತ್ರ. ಹಾಗೂ ಇಷ್ಟು ದಿನಗಳಿಂದ ರೂಪಳ ಪ್ರೇತಾತ್ಮ ರಿಯಾ ಹಾಗೂ ರವಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ ಹೊರತು ಅವರಿಗೆ ತೊಂದರೆ ಕೊಡೋದಕ್ಕಲ್ಲ. ಈಗ ಒಂದು ಪ್ಲಾನ್ ಮಾಡಿದ ರಿಯಾ ತನ್ನ ತಮ್ಮನಿಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ರೆಸಾರ್ಟ್ಗೆ ಬರೋದಕ್ಕೆ ಹೇಳ್ತಾಳೆ. ಯಾವ ರೂಮ್ ನಲ್ಲಿ ಪಪ್ಪು ಹಾಗೂ ಅವನ ಫ್ರೆಂಡ್ಸ್ ಗಳು ಸೇರಿ ರೂಪಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅದೇ ರೂಮ್ ನಲ್ಲಿ ಅವನನ್ನ ಲಾಕ್ ಮಾಡಿ ಹೊರಟು ಹೋಗ್ತಾಳೆ. ಆದ್ರೆ ಪಪ್ಪುನ ಕತ್ತಿನಲ್ಲಿ ದೇವರ ತಾಯ್ತಾ ಇದ್ದ ಕಾರಣ ರೂಪಳ ಆತ್ಮಕ್ಕೆ ಅವನನ್ನ ಸಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆತ ಇನ್ನೇನು ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ಬೇಕು ಅನ್ನುವಾಗ ರಿಯಾನೆ ತನ್ನ ತಮ್ಮನ ಕತ್ತಿನಲ್ಲಿದ್ದ ದೇವರ ತಾಯ್ತವನ್ನ ತೆಗೆದು ಬಿಡ್ತಾಳೆ. ನಂತರ ರಿಯಾ ಹಾಗೂ ರವಿ ಸೇರಿ ಅವನಿಗೆ ಸರಿಯಾಗಿ ಹೊಡೆದು ವಾಪಸ್ ಅವನನ್ನ ಎತ್ತಿಕೊಂಡು ಹೋಗಿ ಆ ರೂಮ್ ನ ಒಳಗಡೆನೆ ಹಾಕಿ ಬಿಡ್ತಾರೆ. ಈಗ ಪ್ರತ್ಯಕ್ಷವಾದ ರೂಪಳ ಆತ್ಮ ತುಂಬಾನೇ ಭೀಕರವಾಗಿ ಪಪ್ಪುನನ್ನ ಸಾಯಿಸಿ ಬಿಡುತ್ತೆ. ನಂತರ ಕೊನೆಯದಾಗಿ ಉಳಿದುಕೊಂಡಿರುವ ಆ ರೆಸಾರ್ಟ್ ನ ವಾಚ್ಮ್ಯಾನ್ ಅನ್ನು ಕೂಡ ರೂಪಳ ಪ್ರೇತಾತ್ಮ ಸಾಯಿಸಿ ಬಿಡುತ್ತೆ. ಆ ಮೂಲಕ ತನ್ನ ಸಾವಿಗೆ ಕಾರಣರಾದ ಒಬ್ಬೊಬ್ಬರನ್ನೇ ರೂಪಳ ಪ್ರೇತಾತ್ಮ ಸಾಯಿಸಿ ತನ್ನ ಸೇಡನ್ನ ತೀರಿಸಿಕೊಳ್ಳುತ್ತೆ. ಆ ರೆಸಾರ್ಟ್ ನಿಂದ ಇನ್ನೇನು ಹೊರಡಬೇಕು ಅನ್ನುವಾಗ ರವಿಗೆ ತನ್ನ ಪ್ರೊಡ್ಯೂಸರ್ ಕಡೆಯಿಂದ ಕಾಲ್ ಬರುತ್ತೆ. ರವಿ ಆ ರೆಸಾರ್ಟ್ ನಲ್ಲಿ ನಡೆದ ಆ ಹಾರರ್ ಕಥೆಯನ್ನೇ ಮೂವಿಯಾಗಿ ತೆಗಿಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸರ್, ಕತೆ ರೆಡಿ ಇದೆ, ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ತನ್ನ ಹೆಂಡತಿಯನ್ನ ಕರೆದುಕೊಂಡು ಹೊರಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.